ಹಲೋ ವೀಕ್ಷಕರೇ, ವೆಲ್ಕಮ್ ಟು ರೇಡಿಯಂಟ್ ಜಿಕೆ. ಇಂದು ಮಹಾಭಾರತದ 5ನೇ ಎಪಿಸೋಡ್. ರಾಜಕುಮಾರರಿಗೆ ವಿದ್ಯೆ ಕಲಿಸಲು ಭೀಷ್ಮನು ಕೃಪನನ್ನು ನಿಯಮಿಸಿದನು. ಕೃಪ ಧನುರ್ವಿದ್ಯಾ ಪಾರಂಗತ. ಶಾಂತನು ಒಂದು ದಿನ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಅಲ್ಲಿ ಅವಳಿ ಸಹೋದರಿಯರು ಸಿಕ್ಕಿದ್ದರು. ಕರುಣೆಯಿಂದ ಅವರನ್ನು ಮನೆಗೆ ಕರೆತಂದ. ಶಾಂತನು ಗೌತಮನ ಮಕ್ಕಳಾದ ಅವರಿಗೆ ಕೃಪೆ ಎಂದು ಹೆಸರಿಟ್ಟು ಸಾಕಿಕೊಂಡನು. ಕೃಪ ತನಗಿಷ್ಟವಾದ ಧನುರ್ವಿದ್ಯೆಯನ್ನು ಕಲಿತನು. ಮಕ್ಕಳಿಗೆ ವಿದ್ಯೆ ಕಲಿಸಲು ಸೂಕ್ತನಾದವನೆಂದು ಭೀಷ್ಮನು ಕೃಪನನ್ನು ಆರಿಸಿದನು. ಪಾಂಡವ ಕೌರವರ ಜೊತೆಗೆ ಅಂಧಕಾರ ಮನೆಗಳಿಂದಲೂ ಕುಮಾರರು ವಿದ್ಯೆ ಕಲಿಯಲೆಂದು ಹಸ್ತಿನಾಪುರಕ್ಕೆ ಬಂದರು. ಕೃಪನ ಬಳಿ ಕಲಿತಾದ ಮೇಲೆ ಹೆಚ್ಚಿನ ವಿದ್ಯೆಗಾಗಿ ಇನ್ನೂ ಸಮರ್ಥನಾದ ಗುರುವನ್ನು ನಿಯಮಿಸಬೇಕೆಂದು ಭೀಷ್ಮನು ಯೋಚಿಸುತ್ತಿದ್ದನು. ಒಂದು ದಿನ ಹುಡುಗರೆಲ್ಲರೂ ಚೆಂಡಾಟವಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಚೆಂಡು ಬಾವಿಯೊಂದಕ್ಕೆ ಬಿದ್ದಿತು. ಆಟದ ಮಧ್ಯದಲ್ಲಿದ್ದ ಬಾಲಕರಿಗೆ ಏನು ಮಾಡಬೇಕೆಂದು ತೋರಲಿಲ್ಲ. ಅವರನ್ನೇ ಗಮನಿಸುತ್ತಾ ನಿಂತಿದ್ದ ಒಬ್ಬತನು ಬಳಿಗೆ ಬಂದು, ನಿಮಗೆ ಧನುರ್ವಿದ್ಯೆ ಬರದೆಂದು ಕಾಣುತ್ತದೆ. ಬಂದಿದ್ದರೆ ಈ ಅಸಹಾಯಕತೆಗೆ ಕಾರಣವೇ ಇರುತ್ತಿರಲಿಲ್ಲ ಎಂದನು. ಆಗ, ಸ್ವಾಮಿ, ನಮಗೆ ಧನುರ್ವಿದ್ಯೆ ಗೊತ್ತು ಎಂದರು ಬಾಲಕರು. ಯುಧಿಷ್ಠಿರ ಮುಂದೆ ಬಂದು, ಕೃಪನು ನಮ್ಮ ಗುರು, ಆದರೆ ಅದು ಹೇಗೆ ಈ ಸಂದರ್ಭದಲ್ಲಿ ಸಹಾಯಕ್ಕೆ ಬರುತ್ತದೆ? ಬಾವಿಯಲ್ಲಿ ಬಿದ್ದಿರುವ ಚೆಂಡನ್ನು ಬಾಣಗಳಿಂದ ತೆಗೆಯುವುದಕ್ಕೆ ಆಗುವುದೇ ಎಂದನು. ಆಗ, ನಾನು ತೋರಿಸುತ್ತೇನೆ ಎಂದು ಹೇಳಿದನು ಒಬ್ಬ ಹೊಸಬನು. ತನ್ನ ಕಿರುಬೆರಳಿನಲ್ಲಿದ್ದ ರತ್ನಖಚಿತವಾದ ಉಂಗುರವೊಂದನ್ನು ಬಾವಿಗೆ ಹಾಕಿ ಅದು ಕೆಳಗೆ ಬೀಳೋಷ್ಟರಲ್ಲಿ ಬಾಣವನ್ನು ಬಿಟ್ಟನು. ಆ ಬಾಣವು ಉಂಗುರದೊಳಗೆ ತೂರಿ ಹೋಗಿ ಬಾವಿಯಲ್ಲಿ ಬಿದ್ದಿದ್ದ ಚೆಂಡನ್ನು ಚುಚ್ಚಿಕೊಂಡಿತು. ಅಷ್ಟರಲ್ಲಿಯೇ ಬಿಟ್ಟ ಎರಡನೆಯ ಬಾಣವು ಮೊದಲನೆಯ ಬಾಣಕ್ಕೆ ಚುಚ್ಚಿಕೊಂಡಿತು. ಮೂರನೆಯದು ಎರಡನೆಯದಕ್ಕೆ, ನಾಲ್ಕನೆಯದು ಮೂರನೆಯದಕ್ಕೆ. ಹೀಗೆ ಬಾಣಗಳಿಂದಲೇ ಒಂದು ಹಗ್ಗವು ತಯಾರಾಯಿತು. ಹೊಸಬನು ಅದರ ಸಹಾಯದಿಂದ ಚೆಂಡನ್ನು ಹೊರಕ್ಕೆ ತೆಗೆದುಕೊಟ್ಟ. ಉಂಗುರವನ್ನು ತನ್ನ ಬೆರಳಿಗೆ ಹಾಕಿಕೊಂಡನು. ತಮ್ಮೆಲ್ಲರ ಕಣ್ಣು ಮುಂದೆ ನಡೆದ ಈ ದೃಶ್ಯವನ್ನು ನೋಡಿ ಹುಡುಗರೆಲ್ಲರೂ ಬೆಕ್ಕಸ ಬೆರಗಾದರು. ಇಂತಹ ಪಾವಡ ಸದೃಶ ವಿದ್ಯೆಯನ್ನು ಅವರು ಇದಕ್ಕೂ ಮುಂಚೆ ನೋಡಿರೋದಿಲ್ಲ. ಮಂತ್ರಮುಗ್ಧರಾಗಿದ್ದ ಬಾಲಕರು ಆಗ, ಸ್ವಾಮಿ, ತಾವು ಯಾರು ಎಂದು ಕೇಳುತ್ತಾರೆ. ಆಗ ಹೊಸಬನು, ನಿಮ್ಮ ಅಜ್ಜನಿಗೆ ನಡೆದಿರೋದನ್ನೆಲ್ಲ ತಿಳಿಸಿ, ಅವನಿಗೆ ಗೊತ್ತಾಗುತ್ತದೆ ಎಂದನು. ಅರಮನೆಗೆ ಓಡಿ ಬಂದ ಬಾಲಕರು ನಡೆದಿರೋದನ್ನೆಲ್ಲ ಭೀಷ್ಮನಿಗೆ ಹೇಳುತ್ತಾರೆ. ತಕ್ಷಣ ಭೀಷ್ಮನಿಗೆ ತಿಳಿಯುತ್ತದೆ, ಬಂದವನು ಕೃಪೆಯ ಪತಿಯಾದ ದ್ರೋಣ ಎಂದು. ಅವನು ಭಾರ್ಗವನ ಶಿಷ್ಯನೇ, ಭಾರದ್ವಾಜ ಋಷಿಯ ಮಗ. ಕೊನೆಗೂ ತಾನು ಹುಡುಕುತ್ತಿದ್ದ ಗುರುವು ಮಕ್ಕಳಿಗೆ ದೊರಕಿದ್ದಾನೆಂದು ಭೀಷ್ಮನಿಗೆ ಸಂತೋಷವಾಗುತ್ತದೆ. ಭೀಷ್ಮನು ಹೋಗಿ ದ್ರೋಣನನ್ನು ಹಸ್ತಿನಾಪುರದ ಅರಮನೆಗೆ ಕರೆದುಕೊಂಡು ಬಂದನು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರೀವಿಯಸ್ ವಿಡಿಯೋಸು 4 ಎಪಿಸೋಡ್ಗಳು ಮಾಡಿದೆ. ಅದನ್ನು ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.